ಅದ್ಭುತವಾದಂಥ ಒಂದು ಕ್ರಿಕೆಟ್ ಲೀಗೆ ನಡೀತಾ ಇದೆ. ಸೊ ಸೆಲೆಬ್ರಿಟಿ ವುಮೆನ್ಸ್ ಕ್ರಿಕೆಟ್ ಲೀಗ್ ಇದರ ಒಂದು ಲೋಗೋ ಲಾಂಚ್ ಆಗ್ತಾ ಇದೆ. ಸೊ ಈ ಒಂದು ಲೋಗೋ ಲಾಂಚ್ಗೆ ನಮ್ಮ ಪ್ರೀತಿಯ ರಾಜ್ ಬಿ ಶೆಟ್ಟಿ ಅವರು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಹಾಗೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲು ಅವ್ರನ್ನೂ ಕೂಡ ವೇದಿಕೆ ಮೇಲೆ ಬರಮಾಡ್ಕೋತೀರಿ. ಲೋಗೋ ಲಾಂಚ್ ಸರ್, ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೆ ಈ ಒಂದು ಸೆಲೆಬ್ರಿಟಿ ಸ್ಯಾಂಡಲ್ವುಡ್ ವುಮೆನ್ಸ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇದರ ಉದ್ದೇಶಿಸಿ ಒಂದು ಮಾತು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಸ್ಪೆಷಲ್ ಕ್ರಿಕೆಟ್ ಲೀಗ್ ಅಂತೇಳಿ ವುಮೆನ್ಸ್ ಸ್ಪೆಷಲ್ ಕ್ರಿಕೆಟ್ ಲೀಗ್ ಅಂತ ಲಾಂಚ್ ಆಗಿದೆ. ಅದು ಇವತ್ತಿನ ದಿನ ನಮ್ಮ ಪೀಟರ್ ಅವರು ಮಾಡಿದ್ದಾರೆ. ಅದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಆಗಿ ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತೇಳಿ ನಮ್ಮ ಇದರೆಲ್ಲ ವರ್ಲ್ಡ್ ಪೂರ ಅವ್ರದ್ದು ಅಂಬ್ಲಿಯ ಏನು ಇವತ್ತು ಮಾಡ್ತಾಯಿದ್ದಾರಲ್ಲ ಅದು ವಿಜೃಂಭಣೆಯಿಂದ ಆಗಲಿ ಅಂತೇಳಿ ಒಳ್ಳೆ ಲಾಭಗಳು ಗಳಿಸಲಿ ಅಂತೇಳಿ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ. ನಮಗೆ ಈಗ ನವರಸನ ಹೇಳಿದರು, ಆಲ್ರೆಡಿ ಆಗಲೇ ಮಾಡಿದ್ದಾರೆ, ಒಳ್ಳೆ ಲಾಭ ಬಂದಿದೆಪ್ಪ ನಮಗೆ, ಪೇಟ್ರಿಗೂ ಅದೇ ಆಗಲಿ ಅಂತ ಹೇಳ್ತಾಯಿದ್ರು. ಮುಂದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಸರ್. ಅವ್ರಿಗೆ ಏನಾಗಿದೆಯೋ ಅದಕ್ಕಂತ ನಿಮ್ಗೆ ಭಾರಿ ಚೆನ್ನಾಗಿ ಒಳ್ಳೇದಾಗಲಿ. ಮುಂದಕ್ಕೆ ನಮ್ಮ ಏನು ಸೆಲೆಬ್ರಿಟಿ ವುಮೆನ್ಸ್ ಕ್ರಿಕೆಟ್ ಲೀಗ್ ಮಾಡ್ತಾಯಿದ್ರಲ್ಲ ಅದ್ರ ಎತ್ತರಕ್ಕೆ ಬೆಳೀಲಿ. ಇನ್ನು ನೀವು ಇನ್ನೊಂದು ಹಮ್ಮಿಕೊಂಡಿದ್ದೀರ ನಮ್ಮ ಕನ್ನಡ ಸಿನಿಮಾಗಳನ್ನ, ಅದನ್ನು ಇನ್ನೂ ವಿಜೃಂಭಣೆಯಿಂದ ಎಲ್ಲ ಕನ್ನಡ ಸಿನಿಮಾಗಳು ಅಲ್ಲಿ ಹೋಗೋ ಥರ ನೀವು ಪ್ಲ್ಯಾನ್ ಮಾಡಿ ನಾವು ಮೆಲ್ಲರ ಸಹಕಾರ ನಿಮಗಿರುತ್ತೆ. ಸಣ್ಣ ಸಣ್ಣ ಸಿನಿಮಾಗೂ ಅಲ್ಲಿ ಆಗಲಿ ಸರ್. ಓನ್ಲಿ ಸ್ಟಾರ್ಸ್ದೇ ಅಲ್ಲ, ಎಲ್ಲರದ್ದು ಏನೋ ಒಂದಷ್ಟು ನಮಗೆ ಆ ಕಡೆ ಓವರ್ಸೀಸ್ ಕಡೆಯಿಂದ ಸ್ವಲ್ಪ ಹಣ ನಮ್ಮ ನಿರ್ಮಾಪಕರಿಗೆ ಬರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ನಿಮ್ಮನ್ನ ಇದರ ಕಡೆನೇ ಗಮನ ಇಟ್ಕೊಳ್ತೇನೆ. ನಮ್ಮ ಕನ್ನಡ ಮೂವಿಗೆಲ್ಲ ಅಲ್ಲಿ ಯಾವ ರೀತಿ ನೀವು ಓವರ್ಸೀಸಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದ್ರ ಮೇಲೇನೂ ಗಮನ ಇಟ್ಕೊಂಡು ಮಾಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದ ಮೂಲಕ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಮಾತಾಡ್ತಾರೆ. ನಮಸ್ಕಾರ. ಇಲ್ಲ, ಅವರೇ ಆ್ಯಂಕರು ಆಗ್ಬಿಟ್ರೆ ಇರಲಿ ಸರ್, ಪರವಾಗಿಲ್ಲ ಸರ್. ನಾನು ಹೆಂಗಿರು ಇವತ್ತು ತುಂಬ ಕಮ್ಮಿ ಪೇಮೆಂಟ್ ತೊಗೊಂಡಿನಿ, ಸೊ ತೊಂದರೆ ಇಲ್ಲ ಸರ್. ಸೊ ನಮ್ಗೆ ಇಷ್ಟ ಮಾಡೋದು ಬಟ್ ಇಲ್ಲ, ನಿಜವಾಗ್ಲೂ ಭಾಳ ಸಂತೋಷದ ವಿಚಾರ ಹೇಳಿದ್ರು. ಭಾಳ ಪ್ರಾಫಿಟ್ಟಲ್ಲಿದ್ದಾರೆ ನವರಸನ್ ಸರ್ ಅಂತ. ಸೊ ಮೀಡಿಯಾ ಎಲ್ಲ ಇಲ್ಲೇ ಇದೆ, ನೋಡಿ ಏನು ಮಾಡ್ತೀರೋ ನೋಡಿ. ಹೀಗೆ ಹೇಳಿದ್ರೆ ಸರ್, ಇನ್ನೊಂದು 10 ನಿಮಿಷ ನೋಡಿ, ನಮ್ಮಲ್ಲೇ ಮೊದಲು ಹೆಂಗೆ ಬರುತ್ತೆ ನೋಡ್ತಾ ಇದೆ. ಇಲ್ಲ, ಸೂತ್ರಧಾರಿನೂ ಸಿಕ್ಕಾಪಟ್ಟೆ ಲಾಭದಲ್ಲಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಗೆ ಕ್ರಿಕೆಟ್ ಕೂಡ ಲಾಭದಲ್ಲಿದೆ. ಬಟ್ ಪೀಟರ್ ಅವ್ರಿಗೂ ಲಾಭ ಆಗಲಿ ಅಂತ ಇಷ್ಟು ಒಳ್ಳೆ ಮನಸ್ಸಿಂದ ಹಾರೈಸಿದ್ದಕ್ಕೆ ಧನ್ಯವಾದಗಳು ಸರ್. ಇನ್ನು ರಾಜ್ ಬಿ ಶೆಟ್ಟಿ ಅವರು ಸಣ್ಣ ವಯಸ್ಸಿಂದ ಭಾಳ ಕ್ರಿಕೆಟ್ ಆಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೆಣ್ಣುಮಕ್ಕಳ ಕ್ರಿಕೆಟ್ ಬಗ್ಗೆ ಏನು ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಇದರಲ್ಲಿ ಹಿಂದೆ ಇರುವಂಥ ಆಶಯ ಬಹಳ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ನಿರಂಜನ್ ಹತ್ರ ಮಾತಾಡ್ತಾ ಇದ್ದೆ, ಪೀಟರ್ ಹತ್ರನೂ ಹೇಳಿದೆ. ಏನಂದರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಯಲ್ಲಿ ತಲುಪಿದೆ. ಹಾಗಾದರೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕಿರುವಂಥ ದೊಡ್ಡ ಅವಕಾಶ ಅಂದರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟನ್ನು ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನು, ಒಳ್ಳೆ ಕಂಟೆಂಟ್ಗಳನ್ನು ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇದ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ವಿನಯತೆಯಿಂದ ಇರಿ. ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು. ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಆ್ಯಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದರೆ, ಇದಕ್ಕೆ ಇಟ್ಟಿರುವಂಥ ಹೆಸರುಗಳು ಅಂದರೆ ಎಲ್ಲ ಹೀರೋಯಿನ್ಗಳಿರ್ಬೋದು, ಜೊತೆಗೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನು ಪ್ರೊಡ್ಯೂಸ್ ಮಾಡೋ ಥರ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದರೆ ಬರೀ ಆ್ಯಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ
ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರ್ಲಿ, ನೀವು ಕರ್ನಾಟಕದ ರಾಯಭಾರಿಗಳು. ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಅಲ್ಲಿನ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಪೀಟರ್. ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ, ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದರೂ ನಾನು ಬರ್ತೀನಿ, ಅದನ್ನ ನೀವು ಮಾಡಿಕೊಡ್ಬೇಕು ಅಂತ. ಯಾಕಂದ್ರೆ ಅದು ಅಗತ್ಯ ಇದೆ. ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ಗಳಾಗಿ ದುಡಿಯುವಂಥ ಅವಶ್ಯಕತೆ ಇಂಡಸ್ಟ್ರಿಗೆ ಇಲ್ಲ, ಈ ಕೆಲಸಗಾರರಾಗಿ ದುಡಿಯುವಂಥ ಅವಶ್ಯಕತೆ ಇದೆ. ಯಾಕಂದರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದಿದೆ. ನಾವು ಆಗಷ್ಟೇ ಮಾತಾಡ್ತಾ ಇದ್ವಿ ಸರ್ ಜೊತೆ. ಸೊ ಒಳ್ಳೇದಾಗಲಿ. ಬಟ್ ಒಂದು ಹೋಪ್ ಇದೆ, ಏನಾದ್ರೆ ತುಂಬ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂಥ ಜಾಗ ಯಾವುದೂ ಇಲ್ಲ. ಇನ್ನು ಮೇಲೆ ಹೋಗ್ಬೇಕು, ನಾವು ಹೋಗೇ ಹೋಗ್ತೀವಿ. ಜೊತೆಗೆ ದುಡಿಯೋಣ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್.